ಹಲವಾರು ರೀತಿಯ ತಿಂಡಿಗಳಿದೆ, ಆದರೆ ಈ ಮಸಾಲ ರೊಟ್ಟಿಯ ರುಚಿನೇ ಬೇರೆ. ನಾನಿವತ್ತು ಮಸಾಲ ರೊಟ್ಟಿಗೆ ಏನೇನು ಹಾಕಿ ಮಾಡಿದ್ರೆ ಮೃದುವಾಗಿರುತ್ತೆ, ಸೂಪರಾಗಿರುತ್ತೆ, ತಿಂದರೆ ಇನ್ನೂ ಒಂದೆರಡು ತಿನ್ನೋಣ ಅನಿಸುತ್ತೆ, ಆ ರೀತಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಅನೇಕ ಸೊಪ್ಪುಗಳನ್ನು ಬಳಸಿ ಈ ಮೆತ್ತಗೆ ನಾವು ಮಸಾಲೆ ರೊಟ್ಟಿ ಮಾಡ್ಬೋದು. ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಸ್ವಲ್ಪ ಬಿಡಿಸಿಟ್ಕೊಂಡಿದ್ದೀನಿ, ಒಂದು ಬಟ್ಲಷ್ಟು ನುಗ್ಗೆ ಸೊಪ್ಪನ್ನು ಈ ರೀತಿ ಬಿಡಿಸಿ ತೆಗೆದಿಟ್ಕೊಂಡಿರಿ. ನೆಕ್ಸ್ಟು ಮಸಾಲೆ ರೊಟ್ಟಿಗೆ ಏನೇನು ರೆಡಿ ಮಾಡ್ಕೋಬೇಕು ನೋಡಿ. ಒಂದು ಬಾಣಲಿ ಇಡಬೇಕು. ಒಂದು ಬಾಣಲಿಗೆ ಒಂದು ದೊಡ್ಡ ಒಂದು ಬಟ್ಲು ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ. ಈ ನೀರು ಕುದಿಯೋಕ್ಕೆ ಬರೋ ಮುಂಚೆ ರುಚಿಗೆ ತಕ್ಕಷ್ಟು ರೊಟ್ಟಿಗೆ ನಾವು ಉಪ್ಪನ್ನು ಈಗಲೇ ಹಾಕ್ಕೋಬೇಕು. ಈ ಉಪ್ಪು ಮತ್ತು ನೀರು ಕುದಿಯೋಷ್ಟರಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನಾವಿಲ್ಲಿ ಒಂದು ಬಟ್ಲು ನೀರು ಹಾಕಿದ್ದೀವಿ. ಹಿಟ್ಟನ್ನು ಅದಕ್ಕಿಂತ ಸ್ವಲ್ಪ ಕಡಿಮೆ 3/4 ಬಟ್ಲಷ್ಟು ತೊಗೋಬೇಕು. 3/4 ಬಟ್ಲು ಹಿಟ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಆ ಕುದಿಯೋ ನೀರಿಗೆ ಹಾಕ್ತಾಯಿದ್ದೀನಿ. ಅದನ್ನು ಒಂದು 5 ನಿಮಿಷ ಸಣ್ಣ ಉರಿಲಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದ್ದಾದಮೇಲೆ ಒಂದು ಮುದ್ದೆ ಕಟ್ಟುವ ಕೋಲ್ನಲ್ಲಿ ಚೆನ್ನಾಗಿ ಕುಡಿಸ್ಕೋಬೇಕು. ನೀವು ಮುದ್ದೆನ ಯಾವುದ್ರಲ್ಲಿ ಕಟ್ಟುತ್ತೀರೋ ಅದರಲ್ಲಿ ಚೆನ್ನಾಗಿ ಅದನ್ನು ಕಡಿದು ಮುದ್ದೆ ಅದಕ್ಕೆ ಹಿಟ್ಟನ್ನು ಮೆದುವಾಗಿ ಈ ರೀತಿ ಮುದ್ದೆ ಮಾಡಿ ರೆಡಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಚಟ್ನಿಗೆ ಸೂಪರ್ ಕಾಂಬಿನೇಷನ್ನು ಕೊತ್ತಂಬರಿ ಸೊಪ್ಪು, ಸುಟ್ಟಿರೋ ಹಸಿರು ಮೆಣಸಿನಕಾಯಿ, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ತೆಂಗಿನಕಾಯಿ ಇಷ್ಟಿದ್ರೆ ಸಾಕು. ರುಚಿಯಾದ ಚಟ್ನಿ ಮಾಡಿ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟು ಮಸಾಲೆ ರೊಟ್ಟಿಗೆ ಏನೇನು ಬೇಕು? ಇಂಗು, ಜೀರಿಗೆ, ಕಡಲೆಬೇಳೆ, ಕ್ಯಾರೆಟು ತುರಿದಿಟ್ಕೊಂಡಿರೋದು, ಈರುಳ್ಳಿ, ಹಸಿರು ಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿರೋದು, ಮತ್ತು ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು. ರೆಡಿ ಮಾಡಾದಮೇಲೆ ಅದು ಡೈರೆಕ್ಟ್ ಹಾಕಿರೋದ್ರಿಂದ ಸ್ವಲ್ಪ ಹಸಿ ಹಸಿ ಆಗುತ್ತೆ. ನಾವು ಒಂದು ಸಣ್ಣ ಬಾಣಲೆಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ ಕಡಲೆಬೇಳೆನ ಹುರ್ಕೋಬೇಕು. ಹಸಿ ಹಸಿನೇ ಆದರೆ ಅದು ಹಸಿ ಚೆನ್ನಾಗಿರಲ್ಲ. ಅದಕ್ಕೆ ನಾವು ಎಣ್ಣೆಲಿ ಸಣ್ಣ ಬಾಣಲೆ ಇಟ್ಟು ಈ ಕಡಲೆಬೇಳೆನ ಹುರ್ಕೋಬೇಕು. ನೆಕ್ಸ್ಟು ಹಸಿರು ಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿರೋದು. ನಿಮಗೆ ಮಕ್ಕಳು ಖಾರ ಅಂತಾರೆ ಅಂದರೆ ಸ್ಕಿಪ್ ಮಾಡ್ಬೋದು. ಹಸಿರು ಮೆಣಸಿನಕಾಯಿ ಹಾಕಿದ್ರೆ ಅದ್ರ ರುಚಿನೇ ಬೇರೆ, ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡಿ. ನೆಕ್ಸ್ಟು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಇದನ್ನು ಸಹ ಅದೇ ಬಾಣಲೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ. ತುಂಬ ಬ್ರೌನ್ ಕಲರ್ ಬರಬೇಕು, ರೋಸ್ಟ್ ಆಗಬೇಕು ಆ ಥರ ಏನಿಲ್ಲ, ಅಷ್ಟೇ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿದ್ರೆ ಸಾಕು. ರೊಟ್ಟಿ ಬೆಂದಾಗ ಅದರಲ್ಲೇ ಬೇಯ್ತದೆ ಎಲ್ಲ. ನೆಕ್ಸ್ಟು ಬೆಳ್ಳುಳ್ಳಿ, ಇದನ್ನು ಸಹ ಸಣ್ಣಗೆ ಹೆಚ್ಚಿಟ್ಕೊಂಡು ಹಾಕಿ. ಇದು ಸಹ ಮಸಾಲೆ ರೊಟ್ಟಿಗೆ ತುಂಬ ರುಚಿ ಕೊಡುತ್ತೆ. ಕರ್ಬೇವಿನ ಸೊಪ್ಪಿದ್ರೆ ಅದನ್ನು ಹಾಕ್ಬೋದು. ಎಲ್ಲ ಸಣ್ಣಗೆ ಹೆಚ್ಚಿಟ್ಕೊಳ್ಳಿ. ಈಗ ಸಬ್ಬಸಿಗೆ ಸೊಪ್ಪು ಒಂದು ಬಟ್ಲು ಹಾಕ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಒಂದು ಬಟ್ಲು, ಕೊತ್ತಂಬರಿ ಸೊಪ್ಪು ಒಂದು ಬಟ್ಲು. ನುಗ್ಗೆ ಸೊಪ್ಪು ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನೆಕ್ಸ್ಟು ಮುದ್ದೆ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಡೈರೆಕ್ಟ್ ಜೀರಿಗೆ ಹಾಕ್ತಾಯಿದ್ದೀನಿ. ಎಲ್ಲ ಹುರಿದಿಟ್ಕೊಂಡಂತಹ ಮಸಾಲೆ ಪದಾರ್ಥಗಳನ್ನು ಸಹ, ಅಂದರೆ ಸೊಪ್ಪು, ಬೇಳೆ ಇವುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾಯಿದ್ದೀನಿ. ಇದಿಷ್ಟನ್ನು ಸಹ ಸ್ವಲ್ಪನೂ ಗಂಟು ಇರದ ಹಾಗೆ ಚೆನ್ನಾಗಿ ಮಿದಿಬೇಕು. ಇದಕ್ಕೇನು ಎಕ್ಸ್ಟ್ರಾ ನೀರೇನು ಬೇಕಾಗಲ್ಲ. ನಾವೆಷ್ಟು ಮುದ್ದೆ ಮಾಡಿಟ್ಕೊಂಡಿದ್ವೋ ಅದೇ ಅಳತೆಯಲ್ಲಿ ಕರೆಕ್ಟಾಗಿ ಹದವಾಗಿ ಆಗುತ್ತೆ. ಆ ಹಿಟ್ಟನ್ನು ಮತ್ತು ಸೊಪ್ಪು, ಬೇಳೆ, ಈರುಳ್ಳಿ ಎಲ್ಲದನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಕಿವುಚಿ ಚೆನ್ನಾಗಿ ಮಿದ್ದಿಟ್ಕೋಬೇಕು.
ಮಿದ್ದಿಟ್ಕೊಂಡು ಸಣ್ಣ ಸಣ್ಣ ರೌಂಡಿಗೆ ಉಂಡೆ ಮಾಡಿ ರೆಡಿ ಮಾಡಿಟ್ಕೊಳ್ಳಿ. ಕೈ ಅಂಟಂಟಾದರೆ ಸ್ವಲ್ಪ ಹಿಟ್ಟನ್ನು ಸವರ್ಕೊಳ್ಳಿ. ಹೀಗೆ ಉಂಡೆನ ರೆಡಿ ಮಾಡಿ ಇಟ್ಕೊಂಡು ಹಂಚಿಡಿ. ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ತಟ್ಟಿ ಕಾವಲಿ ಮೇಲೆ ಬೇಯಿಸ್ತಾ ಬನ್ನಿ. ನೀವು ಕೈಯಲ್ಲಾದರೂ ತಟ್ಬೋದು, ಅಥವಾ ಹಪ್ಪಳದ ಮಿಷನ್ ಬರುತ್ತಲ್ಲ, ಹಪ್ಪಳದ ಮಿಷನಲ್ಲಾದ್ರೂ ಸಮೇತ ಕವರಲ್ಲಿ ಹಾಕಿ ಒತ್ತಿ ಹಾಕ್ಬೋದು. ಎರಡೂ ಸೈಡು ಎಣ್ಣೆ ಹಾಕಿ ಬೇಯಿಸ್ಬೋದು, ಅಥವಾ ಹಾಗೆ ಬೇಯಿಸ್ಬೋದು. ಎಣ್ಣೆ ಹಾಕಿದ್ರೆ ಅದ್ರ ರುಚಿ ಹೆಚ್ಚು ಇರುತ್ತೆ, ಜೊತೆಗೆ ಸ್ಮೂತಾಗೂ ಸಹ ಇರುತ್ತೆ. ಸೂಪರಾಗಿರೋ ರೊಟ್ಟಿ ರೆಡಿ ಆಯಿತು. ತಟ್ಟೋದನ್ನು ಲಾಸ್ಟಿಗೆ ವಿಡಿಯೋ ಹಾಕಿದ್ದೀನಿ ಅಷ್ಟೇ. ನೋಡಿ, ನಾನಲ್ಲಿ 2 ಕವರ್ ತೊಗೊಂಡಿದ್ದೀನಿ. ಈ ಹಪ್ಪಳ ಮಾಡೋ ಮಿಷನಲ್ಲಿ 2 ಕವರನ್ನು ಮೇಲೊಂದು ಕೆಳಗೊಂದು ಇಟ್ಟು, ಮಧ್ಯದಲ್ಲಿ ನಾವು ಮಸಾಲೆ ರೊಟ್ಟಿಗೆ ಮಾಡಿಕೊಂಡಂತಹ ಉಂಡೆಯನ್ನು ಇಟ್ಟು ಜಸ್ಟ್ ಮೆದುವಾಗಿ ಪ್ರೆಸ್ ಮಾಡಿದ್ರೆ ಸಾಕು. ತುಂಬ ಮೃದುವಾಗಿರೋದ್ರಿಂದ ನೋಡಿ ಎಷ್ಟು ಅಗಲ ಎಷ್ಟು ಚೆನ್ನಾಗಿ ಬಂತು ಅಂತ. ಸೂಪರಾಗಿರೋ ರೊಟ್ಟಿ ರೆಡಿ. ಯಾರಿಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅವರೂ ಸಹ ಈಸಿಯಾಗಿ ಈ ಹಪ್ಪಳದ ಮಿಷನಲ್ಲಿ ಒತ್ತಿ ರೊಟ್ಟಿಯನ್ನು ಮಾಡ್ಬೋದು. ಎಣ್ಣೆಯನ್ನು ಕರೆಕ್ಟಾಗಿ ಕವರಿಗೆ ಸವರಿ ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಇನ್ನೊಂದು ಮೆಥಡು, ಎಣ್ಣೆ ಕವರ್ ಬರುತ್ತಲ್ಲ ಅದಾದರೂ ಸರಿ, ಅಥವಾ ಹೋಳಿಗೆ ಕವರ್ ಬರುತ್ತಲ್ಲ ಅದಾದರೂ ಸರಿ, ಕೈಗೆ ಸ್ವಲ್ಪ ಮತ್ತು ಆ ಪ್ಲಾಸ್ಟಿಕ್ಕಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಕೈಯಲ್ಲೇ ಆರಾಮಾಗಿ ನೋಡಿ ಈ ರೀತಿ ತಟ್ಟುತ್ತಾ ಬರ್ಬೋದು. ಸ್ವಲ್ಪ ಮಧ್ಯ ಕಡಲೆಬೇಳೆ ಹಾಕಿರೋದ್ರಿಂದ ಒಡೆದ್ರೆ ಅದಕ್ಕೊಂಚೂರು ಹಿಟ್ಟು ಹಾಕಿ ಮತ್ತೆ ತಟ್ಟಿದ್ರೆ ಸೂಪರಾಗಿರೋ ಮಸಾಲೆ ರೊಟ್ಟಿ ರೆಡಿ ಆಗುತ್ತೆ. ಯಾರು ಬೇಕಾದರೂ ಸುಲಭವಾಗಿ ಈ ಹೇಳಿದ ಮೆಥಡನ್ನು ಅನುಸರಿಸಿ ರೊಟ್ಟಿನ ಮಾಡ್ಬೋದು. ನೀವು ನೋಡ್ತಿದ್ದೀರಾ ಪ್ರೇಮ ಅಡುಗೆ ಮನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ರೊಟ್ಟಿನ ಎರಡೂ ಬದಿ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಸ್ಮೂತಾಗಿರುತ್ತೆ. ಎಣ್ಣೆ ಇಷ್ಟ ಆಗಲಿಲ್ಲ ಅಂದರೆ ಹಾಗೆ ಬೇಯಿಸ್ಬೋದು.